ಇದು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ಕರ್ನಾಟಕ ವೆಲ್ಫೇರ್ ಸೊಸೈಟಿಯದ್ದು ಎನ್ನಲಾದ 1 ಎಕರೆ ಜಾಗ. ಅದರಲ್ಲಿ ಹರಳೆ ಗಿಡಗಳು ಆಳೆತ್ತರಕ್ಕೆ ಕುರುಚಲು ಗಿಡಗಳ ನಡುವೆ ದಟ್ಟವಾಗಿ ಬೆಳೆದಿತ್ತು. ಸಂಜೆ ನಂತರ ಕಗ್ಗತ್ತಲು ಆವರಿಸ್ತಾ ಇದ್ದಂತೆ ಈ ಮಾರ್ಗವಾಗಿ ಜನರು ಓಡಾಡೋಕೆ ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಪುಂಡಪೋಖರಿಗಳು ಗಿಡಗಳ ಪೊದೆಗಳಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಇನ್ನು ಈ ಸಮಸ್ಯೆ ಬೆನ್ನತ್ತಿದ್ದ MMTV ವಾಹಿನಿ ವರದಿ ಮೂಲಕ ನಿರ್ಲಕ್ಷ್ಯ ವಹಿಸಿದ್ದ ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ವರದಿಗೆ ಸ್ಪಂದಿಸಿದ ಅಪರ ಜಿಲ್ಲಾಧಿಕಾರಿ ADC ಭಾಸ್ಕರ್ ಮತ್ತು ಅಧಿಕಾರಿಗಳ ತಂಡ ಸ್ಥಳವನ್ನ ಪರಿಶೀಲನೆ ಮಾಡಿ ಸಾರ್ವಜನಿಕರಿಂದ ಮಾಹಿತಿ ಪಡೆದಿದ್ರು. ಅಲ್ಲದೆ ಸ್ಥಳದ ಮಾಲೀಕರು ಅಂತ ಅನಿಸ್ಕೊಂಡಂತವರನ್ನ ಕರೆಸಿ 1 ವಾರದ ಒಳಗೆ ಸ್ವಚ್ಛತೆ ಮಾಡಿ, ಇಲ್ಲದೆ ಇದ್ರೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಖಡಕ್ ಎಚ್ಚರಿಕೆ ಸಹ ನೀಡಿದ್ರು. ಇಲ್ಲಿ ಬಂದು ನೋಡಿದಾಗ ಇಷ್ಟೊಂದು ದೊಡ್ಡದಾಗಿ ಒಂದು ಪೊದೆ ಥರ, ಅದು ಪೊದೆ ಅಲ್ಲ, ದೊಡ್ಡದಾಗಿ ಬೆಳೆದಿದೆ ಇದನ್ನು. ಮತ್ತು ಆ ಕಡೆ ಸಹ ನಾವು ಹೋಗಿದ್ವಿ, ಇನ್ನೊಂದು ಕೊನೆ ಭಾಗಕ್ಕೆ ಹೋದಾಗೂ ಸಹ ಅಲ್ಲೂ ಸಹ ತುಂಬ ಕೊಳಕನ್ನು ಗಲೀಜನ್ನಲ್ಲಿ ಬಿಸಾಕಿರೋದು ಕಂಡು ಬರ್ತಾ ಇದೆ. ಸೊ ಇಲ್ಲಿ ಬಂದಾಗೂ ಸಹ ಸಾರ್ವಜನಿಕರೆಲ್ಲ ಹೇಳ್ತಿದ್ದಾರೆ ಅಕ್ರಮ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗಿದೆ ಅಂತ. ಇದ್ರ ಬಗ್ಗೆ ನೋಡಿದಾಗ ಯಾವುದೋ ಒಂದು ಟ್ರಸ್ಟ್ ಹೆಸರಲ್ಲಿ ಬರ್ತಿದೆ. ಅವರಿಗೆ ನಾವು ಅವರ ಪ್ರತಿನಿಧಿಯೊಬ್ಬರು ಬಂದಿದ್ರು ಇಲ್ಲಿಗೆ. ಸೊ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ಕೊತೀನಿ. ಸೊ ಇದ್ರ ಪ್ರಕಾರ ನಮಗೆ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಯಾರೇ ನಿವೇಶನ ಹೊಂದಿದ್ರೂ ಸಹ ಅಥವಾ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಜಮೀನು ಹೊಂದಿದ್ರೂ ಸಹ ಅದನ್ನು ನೀಟಾಗಿ ಶುಚಿಯಾಗಿ ಇಟ್ಕೊಳ್ಳೋಂಥದ್ದು ಜವಾಬ್ದಾರಿ ಆ ಓನರ್ ಮೇಲೆ ಇರ್ತದೆ. ಆ ಓನರ್ ಇಟ್ಕೊಂಡಿಲ್ಲ ಅಂತಂತಂದರೆ ನಗರಸಭೆ ಅಧಿಕಾರಿಗಳು ಅದರ ಮೇಲೆ ಕಾನೂನು ರೀತಿ ಕ್ರಮ ವಹಿಸಬೇಕಾಗತ್ತೆ. ಅದೇ ರೀತಿ ಈಗ ಇದ್ದಂತಹ ನಗರಸಭೆ ಕಮಿಷನರ್ ಅವ್ರಿಗೂ ಮತ್ತು ತಹಸೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ, ಒಂದು ನೋಟಿಸ್ ಮುಖಾಂತರ ಜಾರಿ ಮಾಡಿ ಅವರಿಗೆ 7 ಡೇಸ್ ನೋಟಿಸ್ ಕೊಡಿ. ಅವ್ರು ತೆಗೆದಿಲ್ಲ ಅಂತಂದರೆ ನಾವೇ ಸರ್ಕಾರದ ವತಿಯಿಂದ ತೆಗೆಸಿ ಆಗುವಂತಹ ಖರ್ಚು ವೆಚ್ಚಗಳನ್ನು ಅವ್ರ ಮೇಲೆ ನಾವು ಅವರಿಂದ ವಸೂಲಿ ಮಾಡೋಂಥ ಕಾರ್ಯಕ್ರಮ ಆಗಬೇಕಾಗತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಮುನ್ಸಿಪಲ್ ಆ್ಯಕ್ಟಲ್ಲೂ ಸಹ ಈ ಸಾರ್ವಜನಿಕ ರೋಗ ರುಜಿನಗಳಿಗೆ ಏನಾದರೂ ಬರೋಕ್ಕೆ ಅವಕಾಶ ಮಾಡಿಕೊಡ್ತಂತಹ ಪ್ರದೇಶ ಏನಾದರೂ ಇತ್ತು ಅಂತಂದರೆ ಅದರಲ್ಲೂ ಸಹ ನಾವು ಆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದರಲ್ಲೂ ಒಂದು ಸಹ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಸಹ ಅವರು ಪಬ್ಲಿಕ್ ನ್ಯೂಸೆನ್ಸ್ ಥರ ಆಗ್ತಿದೆ ಇದು. ಸೊ ಅದರ ಪಬ್ಲಿಕ್ ನ್ಯೂಸೆನ್ಸ್ ಅಡಿಯಲ್ಲೂ ಸಹ ನಾವು ಇದರ ಮೇಲೆ ಕ್ರಮ ತೆಗೆದುಕೊಳ್ಬೋದು. ನೋಡಿ, ಈಗೆಲ್ಲ ಬಂದಿದ್ದೀವಿ, 1 ವಾರ ಕಾಲಾವಕಾಶ ಕೊಡ್ತೀವಿ. ಅವ್ರು ಶುಚಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಏನೋ ಅದರಂತೆ ಸ್ಥಳದ ಮಾಲೀಕರು ಅಂತ ಕರೆಸ್ಕೊಳ್ತಾ ಇರುವಂತಹ ಕರ್ನಾಟಕ ವೆಲ್ಫೇರ್ ಸೊಸೈಟಿಯ ಯೂನಸ್ ಸಲೀಂ ಅವರು ಈ ಭಯದ ವಾತಾವರಣ ಮೂಡಿಸಿದ್ದ ಮಿನಿ ಕಾನೂನವನ್ನ ತೆರವುಗೊಳಿಸಿ ಸಾರ್ವಜನಿಕರನ್ನ ಭಯಮುಕ್ತಗೊಳಿಸಿದ್ದಾರೆ. ಯೂನಸ್ ಸಲೀಂ, ನಿರ್ದೇಶಕ, ಕರ್ನಾಟಕ ವೆಲ್ಫೇರ್ ಸೊಸೈಟಿ, ಚಿಕ್ಕಬಳ್ಳಾಪುರ. ಈ ದಿನ ನಾವು ಈ ಸ್ವಚ್ಛತೆಯನ್ನು ನಮ್ಮ ಸಂಘದ ಪರವಾಗಿ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಮತ್ತು ನಗರಸಭೆ ಮತ್ತು ತಹಸೀಲ್ದಾರ್ ಚಿಕ್ಕಬಳ್ಳಾಪುರ ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಇದನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಇದನ್ನು ಸ್ವಚ್ಛತೆಯನ್ನು ಮಾಡಿ ಇದನ್ನು ಯಾರಿಗೂ ತೊಂದರೆ ಸಾರ್ವಜನಿಕರಿಗೆ ಏನು ಆಗಿರೋದ್ರಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಏನು ನಮ್ಮ ಚಿಕ್ಕಬಳ್ಳಾಪುರ ನಗರದ 8ನೇ ವಾರ್ಡ್ ಏನಿದೆ, ಈ 8ನೇ ವಾರ್ಡ್ನಲ್ಲಿ ಒಂದು ಖಾಸಗಿ ಜಾಗ ಇದೆ. ಅದು ಒಂದು NGOಗೆ ಸೇರಿರ್ತಕ್ಕಂಥ ಜಾಗ, ಸುಮಾರು 1 ಎಕರೆ 10 ಗುಂಟೆ ಜಾಗ. ಈ ಜಾಗದಲ್ಲಿ ಸುತ್ತಮುತ್ತ ಕೂಡ ತುಂಬ ಗಿಡಗಂಟೆಗಳು ಬೆಳೆದಿತ್ತು, ತುಂಬ ಕಷ್ಟ ಆಗ್ತಾ ಇತ್ತು. ತುಂಬ ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದಿದ್ದರಿಂದ ಇಲ್ಲೆಲ್ಲ ಕೂಡ ಅಕ್ಕಪಕ್ಕದ ನಿವಾಸಿಗಳಿಗೆ, ಸಾರ್ವಜನಿಕರಿಗೆ, ಮನೆಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಯಾವ ಮಟ್ಟಿಗೆ ತೊಂದರೆ ಆಗ್ತಾಯಿತ್ತು ಅಂತ ಹೇಳಿದ್ರೆ ಇಲಿಗಳ ಕಾಟ, ಹೆಗ್ಗಣಗಳ ಕಾಟ, ಆಮೇಲೆ ಹಾವುಗಳ ಕಾಟ, ಬೇರೆ ಬೇರೆ ಎಲ್ಲ ಸಮಸ್ಯೆ, ಸೊಳ್ಳೆಗಳ ಕಾಟ, ಒಂದು ರೀತಿ ಅನೈರ್ಮಲ್ಯದ ವಾತಾವರಣ ವಿಪರೀತ ಇತ್ತು. ಇಂಥ ಸಂದರ್ಭದಲ್ಲಿ ನಾವು ಯಾರಿಗೆ ಹೇಳಬೇಕು, ಏನು ಹೇಳಬೇಕು ಅಂತ ನಾವು ಅನೇಕ ರೀತಿಯಲ್ಲಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯ ನಗರಸಭೆಯವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ, ತಹಸೀಲ್ದಾರ್ ಅವ್ರು ಕಂಪ್ಲೇಂಟ್ ಮಾಡಿದ್ವಿ. ಈ ರೀತಿ ಇಲ್ಲಿ ಅನೈರ್ಮಲ್ಯ ತಾಂಡವಾಡ್ತಾ ಇದೆ, ಇಲ್ಲೆಲ್ಲ ಕೂಡ ಕಳ್ಳಕಾಕರು ಹೆಚ್ಚಾಗ್ತಾ ಇದ್ದಾರೆ, ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ, ಇಲ್ಲೆಲ್ಲ ಕೂಡ ತುಂಬ ಸಮಸ್ಯೆಗಳಾಗ್ತಾ ಇದೆ. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಒಂದು ರೀತಿ ಆರೋಗ್ಯದ ವಿಚಾರದಲ್ಲಿ ನಮಗೆಲ್ಲ ಕೂಡ ತೊಂದರೆ ಆಗ್ತಾ ಇರೋದನ್ನು ತಪ್ಪಿಸಬೇಕು ಅಂತೇಳಿ ನಾವು ಏನು ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ N. ಭಾಸ್ಕರ್ ಅವರು ಇಲ್ಲಿಗೆ ಬಂದು ಏನು ಸ್ಥಳ ಪರಿಶೀಲನೆ ಮಾಡಿ ಅವರು ಕೂಡ ಇಲ್ಲ, ಇದು ತುಂಬ ತೊಂದರೆ ಇದೆ ಅಂಥೇಳಿ ಸ್ಥಳಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಅವ್ರನ್ನ, ನಗರಸಭೆ ಪೌರಾಯುಕ್ತರನ್ನ, ಇತರ ಅಧಿಕಾರಿಗಳನ್ನ ಎಲ್ಲರನ್ನೂ ಕೂಡ ಕರೆಸಿ ಅವ್ರಿಗೆಲ್ಲ ಕೂಡ ಸೂಕ್ತ ನಿರ್ದೇಶನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕೂಡ ಕ್ಲೀನ್ ಮಾಡಿಸ್ಬೇಕು, ಆರೋಗ್ಯ ಕಾಪಾಡಬೇಕು, ಸ್ವಚ್ಛತೆ ಕಾಪಾಡಬೇಕು ಅಂತೇಳಿ ಬಿಟ್ಟು ಅವ್ರಿಗೆಲ್ಲ ಕೂಡ
ಸೂಕ್ತ ಡೈರೆಕ್ಷನ್ಸ್ ಕೊಟ್ಟಿರೋದ್ರಿಂದ ಅವರೆಲ್ಲ ಕೂಡ ಕ್ರಮ ಕೈಗೊಂಡು ನಗರಸಭೆಯವರು ಏನು ಸಂಬಂಧಪಟ್ಟಂಥ ಖಾಲಿ ಸ್ಥಳದ ಏನು ಮಾಲೀಕರಿದ್ದಾರೆ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು 7 ದಿನಗಳ ಒಳಗಡೆ ನೀವು ಇದನ್ನೆಲ್ಲ ಸ್ವಚ್ಛ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೇ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಮತ್ತು ಸ್ವಚ್ಛತೆಗೆ ತೊಂದರೆ ಆಗದಂತೆ ನೀವೆಲ್ಲ ಎಚ್ಚರ ವಹಿಸಬೇಕು ಅಂತಕ್ಕಂಥದ್ದು ಅವರು ನೋಟಿಸಲ್ಲಿ ಕೊಟ್ಟಿದ್ದರು. ಅದರಂತೆ ಈಗ ಕೆಲಸ ಆರಂಭ ಆಗಿದೆ. ಬಹುತೇಕ ಕೆಲಸ ನಡೀತಾ ಇದೆ. 80% ಕೆಲಸ ಮುಗಿದಿದೆ. ಆ ಸಂಬಂಧಪಟ್ಟ ಜಾಗದ ಮಾಲೀಕರು ಕೂಡ ಎಚ್ಚೆತ್ಕೊಂಡು ಅವರು ಕೂಡ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಈಗ ಮುಂದೆ ಕೂಡ ನಾವು ಕ್ಲೀನ್ ಮಾಡಿಸ್ತೀವಿ. ನಾವೆಲ್ಲ ಈ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ತೀವಿ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಿರ, ಆಮೇಲೆ ಎಲ್ಲ ಕೂಡ ಅಸ್ವಚ್ಛತೆ ಇಲ್ದಿರ ನಾವು ನೋಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲಾಡಳಿತದ ಪರವಾಗಿ ಬಂದು ಏನು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದಂಥ ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ನಮ್ಮ 8ನೇ ವಾರ್ಡ್ನ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಸಾರ್ವಜನಿಕರ ಕೂಗಿಗೆ ದನಿಗೂಡಿಸಿದ ಎಂಎಂಟಿವಿ ವಾಹಿನಿ ಸಮಸ್ಯೆಯನ್ನ ಬೆಂಬಿಡದ ಬೇತಾಳನಂತೆ ಹಿಂದೆ ಬಿದ್ದು ಅಧಿಕಾರಿಗಳ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾಗಿತ್ತು. ಇದೀಗ ಸಾರ್ವಜನಿಕರು ಭಯದ ವಾತಾವರಣದಿಂದ ಮುಕ್ತರಾಗಿದ್ದು ಎಂಎಂಟಿವಿಯ ಜನಪರ ಕಾಳಜಿಗೆ ಮತ್ತೊಂದು ಸಾಕ್ಷಿಯಾಗಿ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.